ಕರ್ನಾಟಕದಲ್ಲಿ ಈ ರೀತಿಯಾದಂಥ ಸಿಸ್ಟಮ್ ಎಲ್ಲೂ ಇಲ್ಲ. ಸೊ ಫಸ್ಟ್ ಟೈಮ್ ನೀವು ಪಾಸ್ ಆಗೋವರೆಗೂ ಕೋಚಿಂಗನ್ನು ಕೊಟ್ಟು, ಪಾಸ್ ಆಗೋವರೆಗೂ ಟೆಸ್ಟ್ ಪೇಪರ್ಗಳನ್ನು ಬಿಡಿಸಿ, ಪಾಸ್ ಆಗೋವರೆಗೂ ಡೌಟ್ ಕ್ಲಾರಿಫಿಕೇಷನ್ ಮಾಡುವಂಥ ಯಾವುದೇ ಕೋಚಿಂಗ್ ಸೆಂಟರ್ ಇಲ್ಲ. ಆ ರೀತಿಯಾದಂಥ ಕೋಚಿಂಗ್ ಸೆಂಟರ್ ನಮ್ಮಲ್ಲಿದೆ. ಹೀಗೆ ಮಾಡಿದರೆ ಖಂಡಿತವಾಗಲೂ ನೀವು ಕೂಡ ಜಾಬನ್ನು ಪಡಿತೀರಿ. ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಎವ್ರಿ ಡೇ ಕಂಪಲ್ಸರಿ ಪ್ರಾಕ್ಟೀಸ್ ಆಗುತ್ತೆ. ಹೊಸ ಹೊಸ ರೀತಿಯಾದಂಥ ಶಾರ್ಟ್ಕಟ್ಗಳು ಗೊತ್ತಾಗುತ್ತವೆ. ಪೇಪರ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಡೈಲಿ ಟೆಸ್ಟ್, ಡೈಲಿ ಸಾಲ್ವಿಂಗ್, ಡೈಲಿ ಪ್ರಾಕ್ಟೀಸ್ ಆಗುತ್ತೆ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಆಗುತ್ತೆ, ಡೌಟ್ ಕ್ಲಾರಿಫಿಕೇಶನ್ ಆಗುತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಕೂಡ ಆಗುತ್ತೆ, ಮತ್ತು ಪಾಸ್ ಆಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ನಾವು ಕೊಡ್ಬೋದು. ಎಲ್ಲಿವರೆಗೆ ಪಾಸ್ ಆಗೋದಿಲ್ಲೋ ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಪ್ರತಿದಿನ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ, ಪ್ರತಿದಿನ ಅದನ್ನು ಸಾಲ್ವ್ ಮಾಡ್ತೀವಿ, ಪ್ರತಿದಿನ ಡೌಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ. ಒಂದು ಸಾರಿ ಇಲ್ಲಿ ಬಂದರೆ ನೀವು ಜಾಬ್ ತೆಗೆದುಕೊಂಡೇ ಹೋಗ್ಬೇಕು. ಅದೇ ರೀತಿಯಾದಂಥ ವ್ಯವಸ್ಥೆ. ಕೇವಲ ಅತ್ಯಂತ ಕಡಿಮೆ ಫೀಸ್ನಲ್ಲಿ, ಅತ್ಯಂತ ಕಡಿಮೆ 20,000 ರೂಪಾಯಿನಲ್ಲಿ ಲೈಫ್ ಟೈಮ್ ಫೀಸ್, ಒಂದೇ ಒಂದು ಸಾರಿ ತುಂಬೋದು, ಎಷ್ಟು ಬೇಕಾದಷ್ಟು ಕೋಚಿಂಗ್ ತೆಗೆದುಕೊಳ್ಳೋದು. ನಮಸ್ಕಾರ ಗೆಳೆಯರೆ. ಬಹಳ ದಿನಗಳಿಂದ ಯೋಚಿಸ್ತಾ ಇದ್ದೆ, ನಾನು ಬ್ಯಾಂಕಿನ ನೌಕರಿ ಬಿಟ್ಟು ಕೋಚಿಂಗ್ ಮಾಡೋದಕ್ಕೆ ಯಾಕೆ ಪ್ರಾರಂಭ ಮಾಡಿದೆ. ಈಗ 2-3 ವರ್ಷಗಳಿಂದ ನಾನೊಂದು ಪ್ರಯೋಗ ಮಾಡಿದ್ದೆ. ಕೆಲವು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು, ಅಂದರೆ 30 ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರಾಕ್ಟೀಸ್ ಮಾಡಿಸಿ 1 ವರ್ಷದಲ್ಲಿ ಅವ್ರನ್ನ ಬ್ಯಾಂಕ್ನಲ್ಲಿ ಆಫೀಸರ್ಗಳಾಗಿಯೋ ಅಥವಾ ಕ್ಲರ್ಕ್ಗಳಾಗಿಯೋ ಅವ್ರನ್ನ ನೇಮಕಾತಿಯ ಮಾಡಿಸಿಯೇ ಮಾಡುತ್ತೇನೆ ಎಂದು ನಾನು ಪ್ರಯತ್ನ ಮಾಡಿದ್ದೆ. ಸ್ವಲ್ಪ ಮಟ್ಟಿಗೆ ಸಫಲವೂ ಆದೆ. ಯಾವುದೇ ಕೋಚಿಂಗ್ ಸೆಂಟರ್ನಲ್ಲಿ ಯಾರೂ ಕೂಡ ಕೊಡದಂತಹ ರಿಸಲ್ಟನ್ನು ಕೊಟ್ಟು ಈಗಾಗಲೇ 8-9 ಜನ ಬ್ಯಾಂಕ್ನಲ್ಲಿ ಸೇರಿ ಜಾಬನ್ನು ಮಾಡ್ತಾ ಇದ್ದಾರೆ, ಸ್ಯಾಲ್ರಿಯನ್ನು ಪಡಿತಾ ಇದ್ದಾರೆ. ಆದರೆ ಅದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಆಗಿಯೋ ಅಥವಾ ಫೀಸ್ ಬಹಳ ಆಗಿಯೋ ಬಹಳಷ್ಟು ಜನ ಅದಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ನಾನು ಅದಕ್ಕಾಗಿ ಏನು ಮಾಡಿದೆ ಅಂತಂದರೆ, ನಾನು ಈಗಾಗಲೇ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಒಂದು 3-4 ತಿಂಗಳ ಕೋಚಿಂಗನ್ನು ಕೊಟ್ಟು ಆಮೇಲೆ ಅವರು ಪ್ರಿಪ್ರೇಷನ್ ಮಾಡ್ಬೋದು ಅವರಾಗಿಯೇ, ಅದರಿಂದ ಅವರು ಯಶಸ್ಸನ್ನು ಪಡಿಬೋದು, ಹಾಗಾಗಿ ನಾನು ಬಹಳಷ್ಟು ಜನರನ್ನು ಮುಟ್ಟಬಹುದು ಅಂತ ಯೋಚನೆ ಮಾಡಿದ್ದೆ. ಆದರೆ ಅದನ್ನು ಮಾಡೋದರಿಂದ ಮತ್ತೆ ಹಿಂದೆ ಆದಂಥ ತಪ್ಪೇ ಆಗುತ್ತದೆ ಅಂತ ನನಗೆ ಅನ್ಸಕ್ಕೆ ಶುರು ಆಯಿತು. ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂತಂದರೆ, ಈ ಎಲ್ಲವನ್ನ ಬಿಟ್ಟು ಅತ್ಯಂತ ಹೆಚ್ಚು ರಿಸಲ್ಟನ್ನು ಕೊಡ್ತಕ್ಕಂಥ, ಅಂದರೆ ಬಹಳಷ್ಟು ಜನ, ನಂದು ಪರ್ಸೆಂಟೇಜ್ ಜಾಸ್ತಿ ಇದೆ, ಬಂದವರಲ್ಲಿ ಹೆಚ್ಚು ಜನ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಜಾಸ್ತಿ ಜನ ಪಾಸ್ ಆಗಿದ್ದಾರೆ. ಆದರೆ ವರ್ಷಕ್ಕೆ ಸಾವಿರಾರು ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಪಾಸ್ ಆಗುವಂಥ ಇನ್ಸ್ಟಿಟ್ಯೂಷನ್ ಎಲ್ಲಿದ್ದಾವೆ ಅಂತಂದರೆ ನಂದ್ಯಾಳದಲ್ಲಿದ್ದಾವೆ. ಸೊ ಭಾಳಷ್ಟು ಜನ ನಂದ್ಯಾಳಕ್ಕೆ ಹೋಗ್ತಾರೆ, ಯಾಕಂತಂದರೆ ಅಲ್ಲಿ ಭಾಳಷ್ಟು ಜನ ಪಾಸ್ ಆಗ್ತಾರೆ ಅಂತ. ನಾನು ಅದನ್ನೇ ಯೋಚನೆ ಮಾಡಿದೆ. ನಾನೇನು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಬ್ಯಾಚನ್ನು ನಡೆಸಿ ಅವರಿಗೆ ಡೈಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಏನು ಬೇಕೋ ಅದನ್ನೆಲ್ಲ ನಾನು ಮಟೀರಿಯಲ್ಗಳನ್ನು ಕೊಟ್ಟು ಅವರು ಡೌಟ್ ಕ್ಲಾರಿಫಿಕೇಷನ್ ಮಾಡಿ ಅವರಿಗೆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಅವರು ತಯಾರಿಯಾಗಿ ಆಫೀಸರ್ಗಳು ಒಂದೇ ಅಟೆಂಪ್ಟ್ನಲ್ಲಿ ಆಫೀಸರ್ಗಳು ಕೂಡ ಆಗಿರುವಂಥ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಅದೇ ರೀತಿಯಾಗಿ ನಾವು ಬಹಳಷ್ಟು ಜನಕ್ಕೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಂದ್ಯಾಳ ಪ್ಯಾಟ್ರನ್ನಲ್ಲಿ ನನಗೆ ಗೊತ್ತಾಯಿತು. ಸೊ ಅದು ನನಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಆದರೆ ಈಗೇನು ಅನಿಸ್ತದೆ ಅಂತಂದರೆ, ಬಹಳಷ್ಟು ಜನರಿಗೆ ಹೆಲ್ಪ್ ಆಗಿದೆ. ನಾನು ಜಾಬ್ ಬಿಟ್ಟದ್ದು ನಮ್ಮ ಕರ್ನಾಟಕದವರೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಹುದ್ದೆಗಳನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ. ಆದರೆ ಆ ಉದ್ದೇಶ ಕಡಿಮೆ ಜನರು ನನ್ನ ಹತ್ರ ಕೋಚಿಂಗ್ಗೆ ಬರೋದ್ರಿಂದ ಆಗ್ತಾ ಇಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಈಗ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಅದೇ ನಂದ್ಯಾಳ ಪ್ಯಾಟರ್ನಲ್ಲಿ ನಾವು ಕೂಡ ಏನು ಮಾಡ್ತಾ ಇದ್ದೀವಿ, ಕೋಚಿಂಗನ್ನು ಕೊಡೋಣ. ಅತ್ಯಂತ ಉತ್ಕೃಷ್ಟವಾದಂಥ ಕೋಚಿಂಗನ್ನು 3-4 ತಿಂಗಳವರೆಗೆ ಕೊಟ್ಟು ಆನಂತರ ಡೈಲಿ ಪ್ರತಿದಿನ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋಣ. ಪ್ರತಿಯೊಬ್ಬರು ಕೂಡ ಟೆಸ್ಟ್ಗಳನ್ನು ಕೂತ್ಕೊಳ್ಳೇಬೇಕು, ಆಮೇಲೆ ಪ್ರಾಕ್ಟೀಸನ್ನು ಮಾಡಲೇಬೇಕು. ಆಮೇಲೆ ಆ ಪೇಪರ್ ಯಾವುದನ್ನು ಬಿಡಿಸಿರ್ತಾರೋ ಅದನ್ನು ನಾನು ಮತ್ತು ಉಳಿದ ಎಲ್ಲ ನಮ್ಮ ಫ್ಯಾಕಲ್ಟಿ ಅದನ್ನು ಸಾಲ್ವ್ ಮಾಡಬೇಕು ಅದೇ ದಿನ. ನಾಳೆ ಯಾವ ಪೇಪರ್ನ ಮಾಡಬೇಕು ಅನ್ನೋದನ್ನು ಇವತ್ತೇ ಕೊಟ್ಟು ಆ ಪೇಪರ್ನ ನೀವು ಮಧ್ಯಾಹ್ನದವರೆಗೂ ಸಾಲ್ವ್ ಮಾಡಿ, ಅಥವಾ ಸಂಜೆಯಿಂದ ನಿನ್ನೆ ಅಂದರೆ ಇವತ್ತು ಸಂಜೆಯಿಂದ ನಾಳೆ ಮಧ್ಯಾಹ್ನದವರೆಗೂ ಸಾಲ್ವ್ ಮಾಡಿದರೆ ನಾವು ಮಧ್ಯಾಹ್ನ ಆ ಪೇಪರ್ನ ಎಷ್ಟು ಫಾಸ್ಟಾಗಿ
ಹೇಗೆ ಟ್ರಿಕ್ಗಳನ್ನು ಉಪಯೋಗ ಮಾಡಿಕೊಂಡು ಹೇಗೆ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ಫ್ಯಾಕಲ್ಟಿ ಮೆಂಬರ್ಸ್, ನಾನು ಮತ್ತು ಉಳಿದ ಫ್ಯಾಕಲ್ಟಿ ಮೆಂಬರ್ಸ್ ಸಾಲ್ವ್ ಮಾಡ್ತಾ ಹೋದರೆ ಎವ್ರಿ ಡೇ ಕಂಪಲ್ಸರಿ ಪ್ರಾಕ್ಟೀಸ್ ಆಗುತ್ತೆ. ಹೊಸ ಹೊಸ ರೀತಿಯಾದಂಥ ಶಾರ್ಟ್ಕಟ್ಗಳು ಗೊತ್ತಾಗುತ್ತವೆ. ಪೇಪರ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾರು ಮನಸ್ಸು ಕೊಟ್ಟು, ಯಾರು ದೃಢ ನಿಶ್ಚಯದಿಂದ ನಾನು ಈ ಎಕ್ಸಾಮನ್ನು ಪಾಸ್ ಆಗಲೇಬೇಕು ಅಂತ ನಿರ್ಧಾರ ಮಾಡಿರ್ತಾರೋ ಅವ್ರಿಗೆಲ್ಲರೂ ಕೂಡ ಪಾಸ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ನನಗೆ ನಂಬಿಕೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದೇ ಪ್ಯಾಟರ್ನನ್ನು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಡೈಲಿ ಟೆಸ್ಟ್, ಡೈಲಿ ಸಾಲ್ವಿಂಗ್, ಅದ್ರ ಜೊತೆಗೆ ಇಂಡಿವಿಜುವಲ್ ಡೌಟ್ ಕ್ಲಾರಿಫಿಕೇಶನ್ ಕೂಡ. ಸೊ ಒಂದಷ್ಟು ಟೈಮನ್ನು ಡೈಲಿ ಡೌಟ್ ಕ್ಲಾರಿಫಿಕೇಶನ್ಗೆ ಇಟ್ಟಿರ್ತೀನಿ. ಯಾರಿಗಾದರೂ ಏನಾದರೂ ತೊಂದರೆ ಇದ್ದರೆ, ಏನಾದರೂ ಡೌಟ್ ಇದ್ದರೆ ಅವ್ರು ಬಂದು ನನ್ನ ಹತ್ರ ಅಥವಾ ಬೇರೆ ಫ್ಯಾಕಲ್ಟಿ ಹತ್ರ ಕೇಳಿಕೊಂಡು ಡೌಟ್ಗಳನ್ನು ಕ್ಲಿಯರ್ ಕೂಡ ಮಾಡ್ಕೋಬೋದು. ಸೊ ಹೀಗೆ ಈ ಎರಡನ್ನೂ ಕೂಡ ಡೈಲಿ ಪ್ರಾಕ್ಟೀಸ್ ಆಗುತ್ತೆ, ಕಂಟಿನ್ಯೂಸ್ ಪ್ರಾಕ್ಟೀಸ್ ಆಗುತ್ತೆ, ಡೌಟ್ ಕ್ಲಾರಿಫಿಕೇಶನ್ ಆಗುತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಕೂಡ ಆಗುತ್ತೆ, ಮತ್ತು ಪಾಸ್ ಆಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ನಾವು ಕೊಡ್ಬೋದು. ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಸ್ಟಡಿ ಮೆಟೀರಿಯಲ್ ಅಂತೂ ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ಒಂದು ಟೆಸ್ಟ್ ಪ್ರಿಪರೇಷನ್ ಆ್ಯಪ್ ಕೂಡ ಕೊಡ್ತಾ ಇದ್ದೀವಿ ನವೋದಿಶಾ ವತಿಯಿಂದ. ಅದೇ ಟೆಸ್ಟ್ ಪೇಪರ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡೋದು. ಹೀಗೆ ಮಾಡಿದರೆ ಖಂಡಿತವಾಗಲೂ ನೀವು ಕೂಡ ಜಾಬನ್ನು ಪಡಿತೀರಿ. ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇದು ಫೀಸ್ ಜಾಸ್ತಿ ಇದೆ ಅಂತ ನನ್ನ ಹತ್ರ ಬರೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇಲ್ಲ. ಫೀಸ್ ಕೂಡ ಅತ್ಯಂತ ಕಡಿಮೆ. ಅಂದರೆ ಇದು ಅಷ್ಟೇ ಅಲ್ಲ, ನೀವು ಡೈಲಿ ಸಾಲ್ವ್ ಮಾಡ್ತೀರಿ, ಎಷ್ಟು ದಿನ ಸಾಲ್ವ್ ಮಾಡ್ತೀರಿ ಸರ್ ಅಂತ ಕೇಳ್ಬೋದು. ನೀವು ಎಷ್ಟು ದಿನ ಇಲ್ಲಿ ಇರ್ತೀರೋ ಅಷ್ಟು ದಿನ ಸಾಲ್ವ್ ಮಾಡ್ತೀನಿ. 1 ವರ್ಷ 2 ವರ್ಷ ಅಷ್ಟು ಬೇಕಾಗೇನಿಲ್ಲ. ಈ ರೀತಿಯಾಗಿ ಮಾಡಿದರೆ ಒಂದೇ ವರ್ಷದಲ್ಲಿ ಪಾಸ್ ಆಗ್ಬೋದು. ಎಲ್ಲಿವರೆಗೆ ಪಾಸ್ ಆಗೋದಿಲ್ಲೋ ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಪ್ರತಿದಿನ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ, ಪ್ರತಿದಿನ ಅದನ್ನು ಸಾಲ್ವ್ ಮಾಡ್ತೀವಿ, ಪ್ರತಿದಿನ ಡೌಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ. ಒಂದು ಸಾರಿ ಇಲ್ಲಿ ಬಂದರೆ ನೀವು ಜಾಬ್ ತೆಗೆದುಕೊಂಡೇ ಹೋಗ್ಬೇಕು. ಅದೇ ರೀತಿಯಾದಂಥ ವ್ಯವಸ್ಥೆ. ಆದರೆ ಫೀಸ್ ಕೂಡ 75,000 70,000 ಇಲ್ಲ. ಕೇವಲ ಅತ್ಯಂತ ಕಡಿಮೆ ಫೀಸ್ನಲ್ಲಿ, ಅತ್ಯಂತ ಕಡಿಮೆ 20,000 ರೂಪಾಯಿನಲ್ಲಿ ಲೈಫ್ ಟೈಮ್ ಫೀಸ್. ಒಂದೇ ಒಂದು ಸಾರಿ ತುಂಬೋದು, ಎಷ್ಟು ಬೇಕಾದಷ್ಟು ಕೋಚಿಂಗ್ ತೆಗೆದುಕೊಳ್ಳೋದು. ಅಂದರೆ ಡೈಲಿ ಟೆಸ್ಟ್ ಮಾತ್ರ ಮಾಡ್ಬೇಕಂತಿಲ್ಲ, ನೀವು ಬೇಕಾಗಿದ್ದರೆ ಕ್ಲಾಸ್ಗಳನ್ನು ಕೂಡ ಅಟೆಂಡ್ ಮಾಡ್ಬೋದು. ಯಾವುದಾದ್ರೂ ಗೊತ್ತಾಗಲಿಲ್ಲ ಇನ್ನೊಂದು ಸಾರಿ ಕೂತ್ಕೋಬೇಕು, ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವಾಗ ಆಗ್ತಾ ಇರುತ್ತೋ ಆ ಕ್ಲಾಸ್ನಲ್ಲಿ ಕೂತ್ಕೋಬೋದು. ಡೈಲಿ ಶೆಡ್ಯೂಲನ್ನು ನಾವು ಕೊಟ್ಬಿಡ್ತೀವಿ, ಏನೇನು ಬರ್ತಾ ಇದ್ದಾವೆ, ನಾಳೆ ಯಾವುದು ಟಾಪಿಕನ್ನು ಕಲಿಸಲಾಗುತ್ತೆ, ನಾಳೆ ಯಾವ ಪೇಪರ್ನ ಮಾಡ್ಬೋದು. ಎಷ್ಟು ಬೇಕಾದಷ್ಟು ನೀವು ಕ್ಲಾಸಿಗೆ ಕೂತ್ಕೊಳ್ಳಿ, ಎಷ್ಟು ಬೇಕಾದಷ್ಟು ಟೆಸ್ಟ್ ಪೇಪರ್ಗಳನ್ನು ಬರೀರಿ. ನೀವು ಪಾಸ್ ಆಗೋವರೆಗೆ ಇಲ್ಲೇ ಇದ್ದು ನನ್ನ ಸುಪರ್ದಿಯಲ್ಲಿಯೇ, ನನ್ನ ತರಬೇತಿಯಲ್ಲಿಯೇ ನೀವು ಅಪಾಯಿಂಟ್ಮೆಂಟ್ ಲೆಟರನ್ನು ತೆಗೆದುಕೊಂಡು ಹೋಗಬೇಕು. ಆ ರೀತಿಯಾಗಿ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲರಿಗೂ ಕೂಡ ಮುಟ್ಟಿಸುವಂಥ ಜವಾಬ್ದಾರಿ ಯಾರ್ಯಾರು ನೋಡ್ತಿದ್ರೋ ಅವ್ರದ್ದೆಲ್ಲರದು. ನೀವೇನು ಮಾಡಬೇಕು, ಇದನ್ನು ಎಲ್ಲರಿಗೂ ಶೇರ್ ಮಾಡಬೇಕು. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೋ, ರಿಲೇಟಿವ್ಸ್ ಇದ್ದಾರೋ, ಅವ್ರ ಪೇಪರ್ ಬರೀದೇ ಇರಲಿ. ಯಾಕಂದರೆ ಅವರ ಫ್ರೆಂಡ್ಸು, ಅವರ ರಿಲೇಟಿವ್ಸು, ಅವರಿಗೆ ಬೇಕಾದವರು ಯಾರೋ ಒಬ್ಬರು ಬರಿತಾ ಇರ್ತಾರೆ. ಈ ವಿಡಿಯೋವನ್ನು ಎಲ್ಲ ಕಡೆಗೂ, ಕರ್ನಾಟಕದಲ್ಲಿ ಈ ರೀತಿಯಾದಂಥ ಸಿಸ್ಟಮ್ ಎಲ್ಲೂ ಇಲ್ಲ. ಸೊ ಫಸ್ಟ್ ಟೈಮ್ ನೀವು ಪಾಸ್ ಆಗೋವರೆಗೂ ಕೋಚಿಂಗನ್ನು ಕೊಟ್ಟು, ಪಾಸ್ ಆಗೋವರೆಗೂ ಟೆಸ್ಟ್ ಪೇಪರ್ಗಳನ್ನು ಬಿಡಿಸಿ, ಪಾಸ್ ಆಗೋವರೆಗೂ ಡೌಟ್ ಕ್ಲಾರಿಫಿಕೇಶನ್ ಮಾಡುವಂಥ ಯಾವುದೇ ಕೋಚಿಂಗ್ ಸೆಂಟರ್ ಇಲ್ಲ. ಆ ರೀತಿಯಾದಂಥ ಕೋಚಿಂಗ್ ಸೆಂಟರ್ ನಮ್ಮಲ್ಲಿದೆ. ಸೊ ದಯವಿಟ್ಟು ಇಲ್ಲಿ ಬಂದಂಥ ನಂಬರ್, ನನ್ನ ನಂಬರ್ ಅಂತೂ ನಿಮ್ಗೆಲ್ರಿಗೂ ಗೊತ್ತಿದೆ, ಆ ನಂಬರಿಗೆ ಫೋನ್ ಮಾಡಿ, ಇಲ್ಲಿ ಬರೆದಂಥ ನಂಬರಿಗೆ ಫೋನ್ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಒಂದು ವೇಳೆ ನೀವು ನಿಜವಾಗಲೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೇ ತೋರಿಸ್ಬೇಕು ಅಂತ ಇದ್ದರೆ, ನೀವು ಇದರ ಲಾಭವನ್ನು ಪಡೆಯೋದರ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ನಲ್ಲಿ, ಎಲ್ಲ ರಿಲೇಟಿವ್ ಸರ್ಕಲ್ನಲ್ಲಿ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ, ಎಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಗೂ ಕೂಡ ಈ ವಿಡಿಯೋವನ್ನು ನೀವು ಶೇರ್ ಮಾಡಬೇಕು ಅಂತ ನಾನು ದಯವಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ರಿಗೂ ಶೇರ್ ಮಾಡಿ, ನೀವು ಕೂಡ ಬನ್ನಿ. ಆದಷ್ಟು ಬೇಗ ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಸೇರಿಕೊಳ್ಳಿ. ಮತ್ತು ಆದಷ್ಟು ಬೇಗ ಇದೇ ವರ್ಷ 2025 1ನೇ ಜನವರಿಗೆ RRB, PO ಮತ್ತು ಕ್ಲರ್ಕ್ದು ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ನಲ್ಲಿ ನಿಮ್ಮ ಹೆಸರಿರ್ಬೇಕು. ಮುಂದೆ ಏಪ್ರಿಲ್ 1ನೇ ತಾರೀಕು IBPS, PO ಮತ್ತು ಕ್ಲರ್ಕ್ದು ರಿಸಲ್ಟ್ ಬರುತ್ತೆ, ಅದರಲ್ಲಾದರೂ ನಿಮ್ಮ ಹೆಸರಿರ್ಬೇಕು. ಆ ರೀತಿಯಾಗಿ ನಾವು ಇಲ್ಲಿ ಪ್ರಿಪರೇಷನನ್ನು ಮಾಡೋಣ. ಎಲ್ರಿಗೂ ಕೂಡ ಇದನ್ನು ಹಂಚಿ, ಎಲ್ರಿಗೂ ಕೂಡ ಇದನ್ನು ಮುಟ್ಟಿಸಿ. ನೀವು ಮೊದಲಿಗೆ ಫಲಾನುಭವಿಗಳಾಗಿ, ಆಮೇಲೆ ಉಳಿದವರಿಗೂ ಕೂಡ ಹೆಲ್ಪ್ ಮಾಡಿ.
ದಯವಿಟ್ಟು ಇಲ್ಲಿ ಕೊಟ್ಟಂಥ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಿಂದೆ ಬೆಳಗಾವಿಗೆ ಬನ್ನಿ, ಇವತ್ತೇ ಬೆಳಗಾವಿಗೆ ಬನ್ನಿ, ಇವತ್ತೇ ನಿಮ್ಮ ಕೋಚಿಂಗನ್ನು ಪ್ರಾರಂಭ ಮಾಡೋಣ. ಧನ್ಯವಾದಗಳು.